ಅಲ್ಲ, ಮಾಲಾಶ್ರೀ ಅವ್ರ ಜೊತೆ ತುಂಬ ಈಸಿ, ಬಟ್ ಕಾನ್ಫಿಡೆಂಟ್ ಇರ್ಬೇಕು ನೀವು ಅಷ್ಟೇ. ನೀವು ಚೀಟ್ ಮಾಡೋಕ್ಕಾಗಲ್ಲ. ನಾವೇನು ಕತೆ ಹೇಳ್ತೀವೋ ಆ ಕತೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಓದ್ತಾರೆ. ಓದ್ಬಿಟ್ಟ ಮೇಲೆ ಅವರು ಏನಾದ್ರು ಸ್ಪಾಟಲ್ಲಿ ಚೇಂಜ್ ಮಾಡ್ತು ಅಂದರೆ ಅವರು ಗೊತ್ತಾಗುತ್ತೆ. ಸೊ ಹಾಗೆ ಮಾಲಾಶ್ರೀ ಅವ್ರನ್ನ ನಾವು ಚೀಟ್ ಮಾಡಲಿಕ್ಕಾಗಲ್ಲ. ಅವ್ರ ಜೊತೆ ಕೆಲಸ ಮಾಡಿದಂಗೆ ತುಂಬ ಒಂಥರ ಖುಷಿ, ತುಂಬ ಕಲಿತೆ ಅವರು. ಒಂದು ಅವರ ಸರಳತೆ ಮತ್ತು ಅವರು ಸೀನನ್ನು ತಗೊಳ್ಳೋ ರೀತಿ, ಆಮೇಲೆ ಇನ್ವಾಲ್ವ್ ಆಗೋ ರೀತಿ, ಆಮೇಲೆ ಅವ್ರು ಸ್ಪಾಟಿಗೆ ಬಂದ್ಬಿಟ್ಮೇಲೆ ಅವ್ರು ಆರ್ಟಿಸ್ಟ್ ಅಷ್ಟೇ, ಡೈರೆಕ್ಟರ್ ಅಷ್ಟೇ. ಯಾಕಂದರೆ ಅವರ ಅನುಭವ ಬೇರೆ, ನಮ್ಮ ಅನುಭವ ಬೇರೆ. ನಾವು ಮಾಡೋ ಸಿನಿಮಾಗಳು ಬೇರೆ, ಅವ್ರು ಮಾಡೋ ಸಿನಿಮಾಗಳು ಬೇರೆ. ಅವ್ರ ಮುಂದೆ ನಾವು ಏನೇನೋ ಅಲ್ಲ ಅಂತ ಹೇಳ್ಬೋದು. ಆದರೆ ಆ ಡೈರೆಕ್ಟ್ ಸೀಟಿಗೆ ಅವ್ರು ಮರ್ಯಾದೆ ಕೊಡ್ತಾರೆ. ನಾನು ಅವ್ರಿಗಿಂತ ಚಿಕ್ಕವನಾದರೂ ಕೂಡ, ಅನುಭವದಲ್ಲಿ ಕೂಡ ಚಿಕ್ಕವನಾದರೂ ಕೂಡ, ಅವ್ರು ಯಾವತ್ತೂ ಕೂಡ ಆ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಅವ್ರು ಹೇಳ್ತಾಯಿದ್ರು, ಡೈರೆಕ್ಟ್ರೇ ಹೇಗೆ ಮಾಡಬೇಕು ಪ್ರತಿಯೊಂದು ಮಾಡಿ ತೋರಿಸಿ ಅಂತ ಹೇಳ್ತಾಯಿದ್ರು. ಮಾಡಿ ಕೇಳ್ತಾಯಿದ್ರು, ಓಕೆನಾ ಇದು ಚೆನ್ನಾಗಿ ಮಾಡಿದ್ದೀನ ಅಂತ. ಸೊ ಅದು ಖುಷಿಯಾಗುತ್ತೆ. ಅದ್ರ ಜೊತೆ ಕೆಲಸ ಮಾಡಿದ್ರೆ ನಾವು ಸಾಕಷ್ಟು ಕಲಿಬೋದು ಅನಿಸುತ್ತೆ ಹಿರಿಯ ಕಲಾವಿದರ ಜೊತೆ. ಅವರಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ನೀವು ಗಮನಿಸ್ಬೋದು, ಎಲ್ಲ ಕೂಡ ಅನುಭವದಲ್ಲಿ ಹಿರಿಯರೇ. ಆದರೂ ಕೂಡ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾದ ನಾನು ಏನು ಅಂದ್ಕೊಂಡಿದ್ದು ಅದೇ ಥರ ಕತೆ ಮಾಡಲಿಕ್ಕೆ, ಕತೆನ ತೆರೆ ಮೇಲೆ ತರಲಿಕ್ಕೆ ಅವರು ನನಗೆ ಸಪೋರ್ಟ್ ಮಾಡಿದ್ರು.